ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುನಿಸು ಮುಂದುವರೆದಂಗೆ ಕಾಣ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಆಪ್ತನಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತಿದೆ. ಬಸವರಾಜ್ ಶಿವಣ್ಣವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಸಿಗದೇ ಇದ್ದುದಕ್ಕೆ ಹೈಕಮಾಂಡ್ ವಿರುದ್ಧವೇ ಮಾಜಿ ಮುಖ್ಯಮಂತ್ರಿ ಅಸಮಾಧಾನಗೊಂಡ್ರ ಅನ್ನುವ ಪ್ರಶ್ನೆ ಇದೆ. ಶಿವಣ್ಣವರ್ ಸಚಿವ ಸ್ಥಾನ ಅವರಿಗೆ ಕೊಡಿ, ಸಿದ್ದರಾಮಯ್ಯ ಬಿಗಿಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿಯಾಗಿದ್ದಾರೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ಆಪ್ತನಿಗೆ ಸಚಿವ ಸ್ಥಾನ ಸಿಗುವವರೆಗೂ ಸದನಕ್ಕೆ ಬರಲ್ವಾ ಹಾಗಾದರೆ ಸಿದ್ದರಾಮಯ್ಯ? ಆಪ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಸಮುದಾಯದ ಶಾಸಕರು ಬಸವರಾಜ್ ಶಿವಣ್ಣವರ್ ಈಗಾಗಲೇ ಅಧಿವೇಶನದ ಮೊದಲ ದಿನವೇ ಗೈರಾಗಿರೋದು ಸಿದ್ದರಾಮಯ್ಯನವರು. ಎರಡನೇ ದಿನಕ್ಕೆ ವಿಧಾನಮಂಡಲ ಅಧಿವೇಶನ ಈಗ ಕಾಲಿಟ್ಟಿದೆ. ಇವತ್ತು ಕೂಡ ಸದನದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರ ಉಳಿತಾರ? ಸಭಾಧ್ಯಕ್ಷರ ಆಯ್ಕೆ ದಿನವೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈರಾದ್ರಲ್ಲ. ಸಿದ್ದು ಪ್ರೆಸೆಂಟ್ ಆಗಿದ್ರು ಆಬ್ಸೆಂಟ್ ಆಗಿದ್ರೂ ಕೂಡ ವಿಪಕ್ಷಗಳಿಗೆ ಅಸ್ತ್ರವಾಗಿರುತ್ತೆ ಮತ್ತು ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾರೆ ಸಿದ್ದರಾಮಯ್ಯ. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಸದ್ಯದ ಸನ್ನಿವೇಶವನ್ನ ಹೇಗೆ ನಿಭಾಯಿಸ್ತಾರೆ? ಅವರ ಹೆಗಲಿಗೆ ದೊಡ್ಡ ಜವಾಬ್ದಾರಿಗಳು ಇರುವಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಅಧಿವೇಶನ ಇದಾಗಿದೆ. ನಿನ್ನೆಯಿಂದ ಆರಂಭವಾದಂಥ ಈ ಅಧಿವೇಶನದಲ್ಲಿ ನಿಜಕ್ಕೂ ಕೂಡ ವಿಪಕ್ಷಗಳ ಬಾಣಗಳಿಗೆ, ವಿಪಕ್ಷಗಳ ಆಕ್ರೋಶಗಳಿಗೆ ಯಾವ ರೀತಿ ಎದೆಯೊಡ್ಡುತ್ತಾರೆ, ಯಾವ ರೀತಿ ಎದೆಗಾರಿಕೆಯಿಂದ ಉತ್ತರವನ್ನು ಕೊಡ್ತಾರೆ, ಅದರ ಜೊತೆಗೆ ಅವರ ಪಕ್ಷದಲ್ಲಿರುವಂಥ ಆಂತರಿಕ ಭಿನ್ನಮತಗಳಿಗೆ ಯಾವ ರೀತಿ ಇಲ್ಲಿ ಇವರು ಕನ್ವಿನ್ಸ್ ಮಾಡ್ತಾರೆ ಅಥವಾ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವ ರಾಜಕೀಯ ಕುತೂಹಲ, ಜನರ ಪರವಾಗಿ ಅಭಿವೃದ್ಧಿಯ ಬಗ್ಗೆ ಇರುವಂಥ ಸವಾಲುಗಳು, ಹೀಗೆ ಈ ಎಲ್ಲ ವಿಚಾರಗಳಿಂದ ಈ ಒಂದು ಅಧಿವೇಶನ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವಂಥ ಪ್ರಕ್ರಿಯೆ ಕಾರ್ಯಕ್ರಮ ಸದನದಲ್ಲಿ ಇರುತ್ತೆ. ಹಾಗಾಗಿ ಬೇರೆ ಯಾವ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬಂದಿರೋದಿಲ್ಲ. ಇವತ್ತು ಸಭಾಧ್ಯಕ್ಷರ ಒಂದು ಆಯ್ಕೆಯಿಂದ ಹಿಡಿದು ಎಲ್ಲ ಚರ್ಚೆಗಳಿಗೂ ಕೂಡ ಇವತ್ತು ಅವಕಾಶ ಆಗುತ್ತೆ.